ರೌಡಿ ಶೀಟ್ರು ಯಾವ್ಯಾವ ಸಂದರ್ಭದಲ್ಲಿ ಓಪನ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮ ಪೊಲೀಸ್ ಮ್ಯಾನ್ಯುವಲಲ್ಲಿ ಭಾಳ ಸ್ಪಷ್ಟವಾದ ನಿರ್ದೇಶನ ಇದೆ. ಯಾರಿಂದ ಸಾರ್ವಜನಿಕ ನೆಮ್ಮದಿ ಮತ್ತು ಶಾಂತಿ ಭಂಗ ಆಗುತ್ತೆ, ಯಾರಿಂದ ಈ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಅಡ್ಡಿ ಆಗುತ್ತೆ, ಸಾರ್ವಜನಿಕ ಸ್ಥಳಗಳಲ್ಲಿ ವಿವಿಧ ಕೃತ್ಯಗಳಲ್ಲಿ ತೊಡಗಿಕೊಳ್ಳೋಂಥವ್ರು, ಅದೇ ರೀತಿ ಆರ್ಮ್ಸ್ ಇಟ್ಕೊಂಡು ಹರಿತಾದ ಚಾಕು ಚೂರಿ ಇರ್ಬೋದು ಅಥವಾ ಬೇರೆ ಆರ್ಮ್ಸ್ ಇಟ್ಕೊಂಡಿರುವಂಥದ್ದು, ಆಮೇಲೆ ವ್ಯವಸ್ಥಿತವಾಗಿ ನಿರಂತರವಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಶಾಂತಿ ಕದಡುವಂಥ ಪ್ರಯತ್ನದಲ್ಲಿ ಮಾಡಿರುವಂಥದ್ದು ಹೀಗೆ ಹಲವಾರು ಕ್ಯಾಟಗರಿ ಇದೆ. ಸೊ ಅಂಥ ಪ್ರಕರಣಗಳು ದಾಖಲಾದಂಗೆ ನಾವು ರೌಡಿ ಶೀಟ್ಸ್ ಓಪನ್ ಮಾಡ್ತಾ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರೋಂಗೆ ಒಂದು 4-6 307 ಕೇಸಸ್ ಆಯಿತು. ಅದರಲ್ಲಿ ಕೆಲವು ರೌಡಿ ಶೀಟರ್ಸ್ ಆಲ್ರೆಡಿ ಇದ್ದರು. ಯಾರ ಮೇಲೆ ಇಲ್ಲ ಅವ್ರುಗಳಿಗೆ ಓಪನ್ ಮಾಡಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದೀವಿ. ರೌಡಿ ಶೀಟ್ ಓಪನ್ ಮಾಡುವಂಥದ್ದು ACP ಅವರ ಹಂತದಲ್ಲಿ ಮಾಡ್ಬೋದು. ಮಾಡಿಬಿಟ್ಟು ನಮಗೆ ಇಂಥವ್ರದ್ದು ರೌಡಿ ಶೀಟ್ ಓಪನ್ ಮಾಡಿದ್ವಿ ಅಂತ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಪ್ರತಿ ವರ್ಷ ಅವ್ರದ್ದು ರಿನ್ಯೂ ಆಗಬೇಕು. ರಿನ್ಯೂ ಆಗೋಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ಅಕಸ್ಮಾತ್ ಫಿಟ್ ಫಾರ್ ಕ್ಲೋಜರ್ ಇದ್ದರೆ ಅಂಥವನ್ನ ರಿನ್ಯೂ ಮಾಡ್ದಲೇ ಮುಕ್ತಾಯ ಮಾಡಲಿಕ್ಕೆ ಅವಕಾಶ ಇದೆ. ABC ಅಂತ 3 ಕ್ಯಾಟಗರಿ ರೌಡಿ ಶೀಟ್ಸ್ ಇದ್ದಾವೆ. A ಕ್ಯಾಟಗರಿ ಅಂದರೆ ಲೋಕಲ್ ರೌಡೀಸು, ಸ್ಥಳೀಯ ಗೂಂಡ ರೌಡಿ ಆಸಾಮಿಗಳು. ಎರಡನೇದು B ಅಂದರೆ ಪರಸ್ಥಳೀಯ, ಅಂದರೆ ಕಸಬಾಪೇಟೆಯಲ್ಲಿ ಕೇಸ್ ಇರುತ್ತೆ ಅವನು, ಬಟ್ ಅವನು ಬೆಂಡಿಗೇರಿಯಲ್ಲಿ ವಾಸ ಮಾಡ್ತಿರ್ತಾನೆ. ಸೊ ಕಸಬಾಪೇಟೆಯಲ್ಲಿ ಅವ್ನ ಮಾಹಿತಿ ಮೇಂಟೈನ್ ಮಾಡ್ಕೋಬೇಕು ಅಂತಂದಾಗ B ಕ್ಯಾಟಗರಿಲಿ ಮಾಡ್ತೀವಿ. C ಕ್ಯಾಟಗರಿಲಿ ಒಂದು ಬಡ್ಡಿಂಗ್ ರೌಡೀಸ್ ಅಂತ ಬರ್ತಾರೆ. ಅಂದರೆ ಅವ್ರ ಮೇಲೆ ಕೇಸ್ ಇರಲಿ ಬಿಡಲಿ, ಅವರಿಂದ ಇವತ್ತಲ್ಲ ನಾಳೆ ಏನಾದರೂ ಸಮಾಜ ಶಾಂತಿ ಮತ್ತು ಸುಭದ್ರತೆಗೆ ಸುರಕ್ಷತೆಗೆ ತೊಂದರೆ ಆಗುತ್ತೆ ಅನ್ನಂಗಿದ್ರೆ ಅಂಥವ್ರನ್ನ ನಾವು ಬಡ್ಡಿಂಗ್ ರೌಡೀಸ್ ಅಂತ C ಕ್ಯಾಟಗರಿಲಿ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಒಟ್ಟಾರೆಯಾಗಿ 1700 ಇಟ್ ಇಸ್ ಅ ವೆರಿ ಬಿಗ್ ನಂಬರ್. ಯಾಕಂದರೆ ಹುಬ್ಳಿ ಧಾರವಾಡ ಕಮಿಷನರೇಟಲ್ಲಿ ಸ್ಟಾಫ್ ಸ್ಟ್ರೆಂತೆ 1700 ಇಲ್ಲ. ಹಂಗಿದ್ದಾಗ ಅಟ್ಲೀಸ್ಟ್ ಇವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಹಿಂದೆ ಮಾಡಿದ್ರು, ಒಬ್ಬ ಸಿಬ್ಬಂದಿಗೆ ಒಬ್ಬ ರೌಡಿ ಶೀಟರ್ ವಾಚ್ ಮಾಡಲಿಕ್ಕೆ ಕೊಡುವಂಥದ್ದು ಅಂತ. ಸೊ ಆ ಲೆಕ್ಕದಲ್ಲಿ ನೋಡಿದರೆ ನಮಗೊಂದು 1700 ನಂಬರ್ ತುಂಬ ಜಾಸ್ತಿ ಇದೆ. ಅದನ್ನು ಕ್ಲೋಷರ್ ಮಾಡುವಂಥದ್ದು ಭಾಳ ವರ್ಷಗಳಿಂದ ಕಡಿಮೆ ಸಂಖ್ಯೆಯಲ್ಲಿ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ಅವಶ್ಯಕತೆ ಇದೆ. ಮತ್ತು ಯಾವುದಾದ್ರೂ ಜೆನ್ಯೂನ್ ಕೇಸಸ್ ಇದ್ದರೆ ಕ್ಲೋಸ್ ಮಾಡಲಿಕ್ಕೆ ನಮಗೆ ಪೊಲೀಸ್ ಮನೆಯಲ್ಲಿ ಅವಕಾಶ ಕೂಡ ಇದೆ. ಸೊ ಹಂಗಾಗಿ ಅದ್ರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಸು ಕೇವಲ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೋಬಾರ್ದು. ಅದು ಶಾಂತಿ ಸುವ್ಯವಸ್ಥೆ ಹಾಳು ಮಾಡೋವಂಥವ್ರಿಗೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಕೂಡ ಅದು ದಾರಿ ಆಗಬೇಕು. ಅದ್ರ ಜೊತೆಗೆ ಯಾರು ಒಳ್ಳೆ ರೀತಿಯಲ್ಲಿ ಬದುಕೊಂಡಿದ್ದಾರೆ ಅಂಥವ್ರದ್ದು ರೌಡಿ ಶೀಟರ್ಸ್ ನಾವು ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದನ್ನು ಕ್ಲೋಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾನು ಮನವಿ ಮಾಡೋದು ಮಾಧ್ಯಮದವ್ರ ಮುಖಾಂತರ, ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ಏನಿದೆ ಅತ್ಯಂತ ಶಾಂತಿಯುತವಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಸೇರಿದಂತೆ ಜಿಲ್ಲಾಡಳಿತ, HDMC, ಜಿಲ್ಲಾಧಿಕಾರಿಗಳು ಎಲ್ಲರೂ ಸಾಕಷ್ಟು ಸಭೆಗಳನ್ನು ಮಾಡಿ ಚುನಾಯಿತ ಪ್ರತಿನಿಧಿಗಳು ಮತ್ತು ವಿವಿಧ ಜಾತಿ ಧರ್ಮದ ಮುಖಂಡರು ಎಲ್ಲರ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿ ಇದ್ಕೊಂಡು ಅತ್ಯಂತ ಶಾಂತಿಯುತವಾಗಿ ನಡಿಬೇಕು. ಹೆಣ್ಮಕ್ಳು, ವಯಸ್ಸಾದಂಥವ್ರು, ಮಕ್ಕಳು ಬೇರೆ ಬೇರೆ ಊರುಗಳಿಂದ ಇಲ್ಲಿ ಗೌರಿ ಗಣೇಶ ನೋಡ್ಲಿಕ್ಕೆ ಬರುವಂಥವ್ರು ಅಥವಾ ಈದ್ ಮಿಲಾದಲ್ಲಿ ಭಾಗವಹಿಸುವಂಥವ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಶಾಂತಿಯುತವಾಗಿ ಎಷ್ಟಾಗುತ್ತೋ ಅಷ್ಟು ಭಾಗವಹಿಸುವಂಥ ಸಂಖ್ಯೆಯೂ ಜಾಸ್ತಿ ಆಗುತ್ತೆ. ಅದಕ್ಕೆ ಅಸೋಸಿಯೇಟೆಡ್ ಆಗಿ ವ್ಯವಹಾರ ನಡೆಯುತ್ತೆ. ಅದಕ್ಕೆ ಅಸೋಸಿಯೇಟೆಡ್ ಆಗಿ ಸಾಕಷ್ಟು ಟೂರಿಸ್ಟ್ ಜನ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹುಬ್ಳಿ ಧಾರವಾಡ ಅವಳಿ ನಗರದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿ ಮುಂದುವರೆದಿದೆ. ಇದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ.